ಎಲ್ಲರಿಗೂ ನಮಸ್ಕಾರ. ನೀ ಬರೆದ ಕಾದಂಬರಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪ್ರೋತ್ಸಾಹಿಸಿ ಮತ್ತು ಎಪಿಸೋಡ್ ಹಾಕಿದ ಕೂಡಲೇ ನೋಟಿಫಿಕೇಷನನ್ನು ಪಡೆಯಿರಿ. ಇದು ಒಮ್ಮೆ ಮನ್ನಿಸಲಾರೆಯ ಒಲವೇ ಕಥೆಯ 7ನೇಯ ಭಾಗ. ರಾತ್ರಿಯೆಲ್ಲ ಒದ್ದಾಡಿ ನಿದ್ರೆ ಇಲ್ಲದೆ ಮುಂಜಾನೆಯ ಹೊತ್ತಿಗಷ್ಟೇ ನಿದ್ರೆಗೆ ಜಾರಿದ್ದ ಮೋಕ್ಷ್ ನಿದ್ರೆಯಲ್ಲೂ ಕೂಡ ಗೋ ಅವೇ ವೇದ್ಯ, ಐ ಡೋಂಟ್ ವಾಂಟ್ ಯು ಇನ್ ಮೈ ಲೈಫ್, ಐ ಡೋಂಟ್ ವಾಂಟ್ ಟು ಹರ್ಟ್ ಯು, ಪ್ಲೀಸ್ ಗೋ ಅವೇ ಎಂದು ಕನವರಿಸುತ್ತಿದ್ದನು ಮೋಕ್ಷ್. ಅವನೆದುರು ಕೈ ಕಟ್ಟಿಕೊಂಡು ನಿಂತು ಅವನನ್ನೇ ದೀರ್ಘವಾಗಿ ನೋಡಿದಳು ವೇದ್ಯ. ಅವಳ ತುಟಿಯಂಚಿನಲ್ಲೊಂದು ನಿರ್ಭಾವುಕ ನಗು ಹಾದು ಹೋಯಿತು. ಬೇಕಂತಲೇ ನಿರ್ಧಾರ ಮಾಡಿ ನಿನ್ನನ್ನು ಮದುವೆ ಆಗಿದ್ದೀನಿ ಮೋಕ್ಷ್. ಗೋ ಅವೇ ಅಂದರೆ ಆಗೋದಿಲ್ಲ. ನೀನು ಮಾಡಿರೋ ತಪ್ಪಿಗೆ ನೀನು ಪ್ರತಿ ಕ್ಷಣ ನರಳಿ ನರಳಿ ಒದ್ದಾಡಬೇಕು. ಅದನ್ನು ನೋಡಿ ನಾನು ಖುಷಿ ಪಡಬೇಕು. ಒಂದಿನ ನಿನ್ನ ತಪ್ಪನ್ನು ನೆನೆದು ನೆನೆದು ನೀನು ಹುಚ್ಚನಾಗಿ ಪ್ರಾಣ ಬಿಡಬೇಕು. ಅವತ್ತೇ ನನಗೆ ನೆಮ್ಮದಿ ಎಂದು ಮನದಲ್ಲೇ ಹೇಳಿಕೊಂಡು ತನ್ನ ಪಾಡಿಗೆ ತಾನು ಸಿದ್ಧಳಾಗಲು ಹೊರಟಳು ವೇದ್ಯ. ಅರ್ಧ ಗಂಟೆಯ ನಂತರ ಸಿದ್ಧಳಾಗಿ ಬಂದ ವೇದ್ಯ ಮೋಕ್ಷನ ಎದುರು ನಿಂತು ಮಿಸ್ಟರ್ ಮೋಕ್ಷ್ ಎಂದಳು ಅವನನ್ನು ಎಚ್ಚರಿಸಲು. ಮೋಕ್ಷ್ ಅಲುಗಾಡಲಿಲ್ಲ. ಮಿಸ್ಟರ್ ಮೋಕ್ಷ್ ಮತ್ತೊಮ್ಮೆ ಜೋರಾಗಿ ಕೂಗಿದಳು ವೇದ್ಯ. ಮೋಕ್ಷ್ ಮೆಲುಗಾಡಲಿಲ್ಲ. ನೋಡುವಷ್ಟು ನೋಡಿದ ಹುಡುಗಿ ಮಂಚದ ಬಳಿ ಇದ್ದ ಮಗ್ ತಂದು ಅವನ ಮುಖದ ತುಂಬ ಜಲಾಭಿಷೇಕವನ್ನು ಮಾಡಿದಳು. ನೀರಿನಲ್ಲಿ ಮುಳುಗಿದವನಂತೆ ದಿಗ್ಗನೆದ್ದು ಕುಳಿತನು ಮೋಕ್ಷ್. ಅವನ ಕಣ್ಣೆದುರು ಅವಳು. ನೀಲಿ ಬಣ್ಣದ ಜೀನ್ಸ್ ಮೇಲೆ ಮಂಡಿಯವರೆಗಿನ ಪರ್ಪಲ್ ಕಲರ್ ಕುರ್ತಾ ತೊಟ್ಟು, ಕಿವಿಗೆ ಓಲಾಡುವ ಓಲೆ ಇಟ್ಟು, ಕೂದಲನ್ನು ಹಾಗೆಯೇ ಹಾರಲು ಬಿಟ್ಟು ಮುದ್ದು ಗೊಂಬೆಯಂತೆ ಅವಳು ಒಂದು ಕೈ ಸೊಂಟದ ಮೇಲೆ ಇಟ್ಟುಕೊಂಡು ಮತ್ತೊಂದು ಕೈಯಲ್ಲಿ ಮಗ್ ಹಿಡಿದು ನಿಂತಿದ್ದಳು. ಏನೇ ನಿಂಗೆ ಬಂದಿರೋದು ಬೆಳಗ್ಗೆ ಬೆಳಗ್ಗೆ ದೊಡ್ಡ ರೋಗ? ಸುಟ್ಟು ಬಿಡುವವನಂತೆ ಅವಳನ್ನೇ ದುರುದುರು ನೋಡುತ್ತಾ ಕೇಳಿದನು ಮೋಕ್ಷ್. ನಂಗೇನೂ ಬಂದಿಲ್ಲ. ಬೇಕಾದರೆ ನಿಂಗೆ ಬರಲಿ ದೊಡ್ಡ ರೋಗ. ಎದ್ದೇಳು, ಒಳ್ಳೆ ಕುಂಕರ್ಣನ ಕೊನೆ ತುಂಡು ಅನ್ನೋ ರೇಂಜ್ಗೆ ನಿದ್ದೆ ಮಾಡ್ತಿದೀಯಾ? ಟೈಮ್ ಆಯಿತು ಎಂದಳು ವೇದ್ಯ. ಏನಕ್ಕೆ ಟೈಮ್ ಆಯಿತು? ಸಿಡಿಮಿಡಿ ಗುಟ್ಟುತ್ತಾ ಕೇಳಿದನು ಮೋಕ್ಷ್. ನನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡಬೇಕು ನೀನು ಎಂದಳು ತಣ್ಣಗೆ ವೇದ್ಯ. ಓಹೋ, ಮಹಾರಾಣಿಯವರು ಇನ್ನೂ ಕಾಲೇಜ್ ಸ್ಟೂಡೆಂಟಾ? ಹಾಗಾದರೆ ಇಷ್ಟು ಬೇಗ ಮದುವೆ ಮಾಡ್ಕೊಳ್ಳೋ ಅಂತಹ ಅರ್ಜೆಂಟ್ ಏನಿತ್ತು? ಕಾಲೇಜ್ನಲ್ಲೇ ಯಾವನ್ನಾದರೂ ಲವ್ ಮಾಡಿ ಮದುವೆ ಆಗಬೇಕಿತ್ತು. ನನಗೆ ಯಾಕೆ ಗಂಟು ಬಿದ್ದೆ? ಕರ್ಮ ಎಂದನು ವ್ಯಂಗ್ಯವಾಗಿ ಮೋಕ್ಷ್. ಯಾಕಿಲ್ಲ? ಕಾಲೇಜಿನಲ್ಲೂ ನನ್ನ ಫಾಲೋವರ್ಸ್ ದಂಡೇ ಇದೆ. ನನಗೊಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದಾನೆ ಎಂದಳು ಅವಳು ನಿರ್ವಿಕಾರವಾಗಿ. ಹೌದಾ? ಚಂಗನೆದ್ದು ಅವಳ ಬಳಿಗೆ ಹಾರಿ, ಹಾಗಾದರೆ ಮನೇಲಿ ಬಲವಂತ ಮಾಡಿ ಮದುವೆ ಮಾಡಿದ್ರಾ? ನಿನಗೆ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆಗೆ ಒಪ್ಸಿದ್ರಾ? ಈಗಲೂ ನಿನ್ನ ಬಾಯ್ ಫ್ರೆಂಡ್ ಜೊತೆಗೆ ಹೋಗೋಕೆ ಪರ್ಮಿಷನ್ ಕೊಟ್ಟರೆ ಹೋಗ್ತೀಯಾ ಎಂದು ಪಟಪಟನೆ ಪ್ರಶ್ನೆಗಳನ್ನು ಕೇಳಿದನು ಮೋಕ್ಷ್. ಥಟ್ಟನೆ ಅವಳಿಗೊಂದು ಉಪಾಯ ಹೊಳೆಯಿತು. ಹೇಳ್ತೀನಿ, ಎಲ್ಲ ಹೇಳ್ತೀನಿ, ಆದರೆ ಒಂದು ಕಂಡೀಷನ್. ನೀನೊಂದು ಕೆಲಸ ಮಾಡಬೇಕು ಎಂದಳು ವೇದ್ಯ ಉಪಾಯದಿಂದ. ಏನು? ಅವನೆಂದ. ನನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡಬೇಕು ಎಂದಳು ವೇದ್ಯ ನಗುತ್ತಾ. ವಾಟ್? ಅದೆಲ್ಲ ಆಗೋದಿಲ್ಲ ಎಂದನವನು ಆಟಿಟ್ಯೂಡ್ನಲ್ಲಿ. ಹಾಗಾದರೆ ನಾನು ಹೇಳೋಲ್ಲ, ನಾನು ಹೊರಡ್ತೀನಿ ಎನ್ನುತ್ತಾ ಹೋಗಲು ಮುಂದಾದಳು ವೇದ್ಯ ಅದೇ ಆಟಿಟ್ಯೂಡ್ನಲ್ಲಿ. ವೆಯ್ಟ್ ಅವನು ತಡೆದು ನಿಲ್ಲಿಸಿದ. ರಾತ್ರಿ ಅವಳ ಮಾತುಗಳನ್ನು ಕೇಳಿ ಅವಳ ಉದ್ದೇಶವನ್ನು ತಿಳಿದುಕೊಳ್ಳಲೇಬೇಕು ಎಂದು ಮೋಕ್ಷ್ ನಿರ್ಧರಿಸಿದ್ದನು. ಏನು? ನನಗೆ ಟೈಮ್ ಆಯಿತು ಹೊರಟಾಗಿ ಹೇಳಿದಳು ವೇದ್ಯ. ಡ್ರಾಪ್ ಮಾಡಿದ್ರೆ ಹೇಳ್ತೀಯಾ ಅಲ್ವಾ? ಪಕ್ಕಾ? ಪ್ರಾಮಿಸ್? ಮೋಕ್ಷ್ ಕೇಳಿದನು ವೇದ್ಯಾಳನ್ನು. ಹಾಂ ಹೇಳ್ತೀನಿ
ಎಂದಳು ವೇದ್ಯ ಅದೇ ಒರಟುತನದಿಂದ. ಓಕೆ ಜಸ್ಟ್ ಗಿವ್ ಮಿ 20 ಮಿನಿಟ್ಸ್ ಎನ್ನುತ್ತಾ ಸ್ನಾನಕ್ಕೆ ಓಡಿ ಹೋದನು ಮೋಕ್ಷ್. ಅವಳ ಮೊಗದಲ್ಲಿ ಗೆಲುವಿನ ನಗೆ. ಹೇಳಿದಂತೆ 20 ನಿಮಿಷದಲ್ಲಿ ಸ್ನಾನ ಮುಗಿಸಿ ಬಟ್ಟೆ ತೊಟ್ಟುಕೊಂಡು ಒದ್ದೆ ಕೂದಲನ್ನು ಸರಿಪಡಿಸಿಕೊಂಡು ಬಂದು ಅವಳೆದುರು ನಿಂತ ಮೋಕ್ಷ್, ನಾನು ರೆಡಿ, ಹೊರಡೋಣವಾ ಎಂದನು. ಸರಿ ಆಯಿತು, ಹೊರಡೋಣ. ಆದರೆ ಅದಕ್ಕೂ ಮೊದಲು ಅಪ್ಪಂಗೆ ತಿಂಡಿ ಕೊಟ್ಟು ನಾವೂ ತಿಂಡಿ ತಿಂದು ಹೋಗೋಣ ಎನ್ನುತ್ತಾ ಮುಂದೆ ನಡೆದಳು ಅವಳು. ತಿಂಡಿನ? ನನಗಿಷ್ಟೊತ್ತಿಗೇನೆ ತಿಂಡಿ ತಿಂದು ಅಭ್ಯಾಸ ಇಲ್ಲ, ನಕಾರವೆತ್ತಿದ್ದನು ಮೋಕ್ಷ್. ಮತ್ತೆ ಬಿಯರ್ ಕುಡಿಯೋ ಅಭ್ಯಾಸ ಇದೆಯಾ ಬೆಳಗ್ಗೆ ಬೆಳಗ್ಗೆ ನಿಮಗೆ? ಅದೇ ವ್ಯಂಗ್ಯವರೆಚಿ ಹೇಳಿದಳು ವೇದ್ಯ. ಅದು ನನ್ನ ಪರ್ಸ್ನಲ್ ವಿಷಯ, ನೀನು ಅದ್ರಲ್ಲಿ ತಲೆ ಹಾಕಬೇಡ, ಕೋಪದಿಂದ ಬುಸುಗುಡುತ್ತಾ ಹೇಳಿದನು ಮೋಕ್ಷ್. ನಿನ್ನ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕಬೇಕು ಅಂತ ಯಾವ ಇಂಟ್ರೆಸ್ಟೂ ನನಗಿಲ್ಲ. ಕುಡಿ, ಕುಣ್ದಾಡು, ನನಗೇನೂ ಆಗಬೇಕಾಗಿಲ್ಲ ಎಂದು ದಿವ್ಯ ನಿರ್ಲಕ್ಷ್ಯದಿಂದ ಹೇಳಿ ನಡೆದಳು ವೇದ್ಯ. ನಾನೇನು ಕುಡಿದು ಕುಣ್ದಾಡೋದಿಲ್ಲ. ನೀನು ಯಾವತ್ತಾರು ನೋಡಿದೀಯ ನಾನು ಕುಡಿದು ಕುಣ್ದಾಡೋದನ್ನು? ನನ್ನ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡಬೇಡ, ಐ ಡೋಂಟ್ ಲೈಕ್ ಇಟ್ ಎಂದನವನು ಗಂಭೀರವಾಗಿ. ಅಯ್ಯಪ್ಪ ಸ್ವಾಮಿ, ತಮ್ಮ ಬಗ್ಗೆ ಹೊಗಳ್ಕೊಂಡಿದ್ದು ಸಾಕು, ಈಗ ಮುಚ್ಕೊಂಡು ಬಂದು ನನ್ನನ್ನು ಡ್ರಾಪ್ ಮಾಡು ಎಂದು ವ್ಯಂಗ್ಯವಾಗಿ ಹೇಳಿ ದರದರನೆ ಹೊರಟ ವೇದ್ಯಾಳ ಹಿಂದೆ ಮಗುವಿನಂತೆ ನಡೆದನು ಮೋಕ್ಷ್. ಎಂದೂ ಇಷ್ಟು ಬೇಗ ಎದ್ದೇಳದ ಮೋಕ್ಷ್ ಇಂದು ಸಮಯಕ್ಕಿಂತ ಮೊದಲೇ ಎದ್ದು ಹೆಂಡತಿಯ ಜೊತೆಗೆ ನಡೆದು ಬರುತ್ತಿರುವುದನ್ನು ನೋಡಿ ಮನೆಯವರೆಲ್ಲರೂ ಸಂತಸಪಟ್ಟರು. ಅಮ್ಮ, ನನ್ನ ಸೊಸೆಯಿಂದ ಆದರೂ ಈ ನನ್ನ ಮಗ ಬದಲಾದರೆ ನನಗಷ್ಟೇ ಸಾಕು ಎಂದರು ದಯಾನಂದ್ ಡೈನಿಂಗ್ ಟೇಬಲ್ ಮೇಲೆ ಕುಳಿತು. ಖಂಡಿತ ಬದಲಾಗ್ತಾನೆ ದಯಾ, ಈಗ ನೋಡಿದರೆ ಗೊತ್ತಾಗ್ತಿಲ್ವಾ ಎಂದರು ಸುಭದ್ರ ನಗುತ್ತಾ. ಅವರಿಬ್ಬರ ನಡುವಿನ ಅರಿವಿಲ್ಲದ ಹಿರಿಜೀವಗಳು ನೆಮ್ಮದಿಯ ನಿಟ್ಟುಸಿರಿಟ್ಟವು. ಅಪ್ಪ ತಿಂಡಿ ಬಡಿಸ್ಲಾ ಕೇಳಿದಳು ವೇದ್ಯ ದಯಾನಂದ್ರವರನ್ನು ಕುರಿತು. ಹಾ ಮಗಳೇ, ಬಡಿಸು ಎಂದರು ದಯಾನಂದ್ ಅದೇ ಮಮತೆಯಿಂದ. ತನ್ನ ಅಪ್ಪನನ್ನು ಅಪ್ಪ ಎಂದವಳನ್ನು ದೀರ್ಘವಾಗಿ ನೋಡಿದನು ಮೋಕ್ಷ್. ಮೋಕ್ಷ್, ಅದೇನು ನೋಡ್ತಾ ನಿಂತುಬಿಟ್ರಿ, ಬನ್ನಿ ನೀವು ತಿಂಡಿ ಕೂತ್ಕೊಳ್ಳಿ ಎಂದಳು ವೇದ್ಯ ಆಜ್ಞೆ ಹೊರಡಿಸುವಂತೆ. ನನಗೇನು ತಿಂಡಿ ಬೇಡ, ಖಾರವಾಗಿ ಹೇಳಿದ ಮೋಕ್ಷ್ ಅವಳನ್ನೇ ವಿಚಿತ್ರವಾಗಿ ನೋಡುತ್ತಾ. ಯಾಕೆ ಮೋಕ್ಷ್, ಮನೆಯವರೆಲ್ಲರೂ ಒಟ್ಟಿಗೆ ತಿಂಡಿ ಕೂತಿದ್ದಾರೆ ತಾನೆ, ನೀವು ಬನ್ನಿ ಎನ್ನುತ್ತಾ ಅವನ ಹತ್ತಿರಕ್ಕೆ ನಡೆದು ಅವನಿಗೆ ಮಾತ್ರವೇ ಕೇಳಿಸುವಂತೆ, ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅನ್ನೋದು ಮನೆಯವರಿಗೆಲ್ಲ ಗೊತ್ತಾಗುವುದು ಬೇಡ. ಅಜ್ಜಿಯ ಆರೋಗ್ಯ ನಿಮ್ಮ ಮೈಂಡ್ನಲ್ಲಿರಲಿ. ನಮ್ಮ ನಡುವೆ ಏನೇ ಇದ್ದರೂ ಅದು ನಮ್ಮಲ್ಲೇ ಇರಲಿ. ಎಲ್ಲರ ಮುಂದೆ ನಾವು ಚೆನ್ನಾಗಿದ್ದೀವಿ ಅಂತಾನೆ ತೋರಿಸ್ಕೊಳ್ಬೇಕು ಎಂದು ಮೆಲ್ಲಗೆ ಹೇಳಿ, ಬನ್ನಿ ತಿಂಡಿ ಕೂತ್ಕೊಳ್ಳಿ ಎನ್ನುತ್ತಾ ಅವಳೇ ಮೋಕ್ಷನ ಕೈ ಹಿಡಿದು ಕರೆದು ತಂದು ಕುರ್ಚಿಯಲ್ಲಿ ಕೂರಿಸಿ ಅವನ ಮುಂದೆ ಪ್ಲೇಟ್ ಇಟ್ಟು ಬಿಸಿ ಬಿಸಿ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಬಡಿಸಿದಳು ವೇದ್ಯ. ತನ್ನನ್ನೇ ನುಂಗುವಂತೆ ನೋಡುತ್ತಿದ್ದವನನ್ನು ಕಣ್ಣಲ್ಲೇ ಬೆದರಿಸಿ ತಿನ್ನಿ ಎಂದಳು. ತಲೆ ತಗ್ಗಿಸಿ ಸುಮ್ಮನೆ ತಿನ್ನಲಾರಂಭಿಸಿದನು ಮೋಕ್ಷ್. ಎಲ್ಲರಿಗೂ ಬಡಿಸುತ್ತಾ ಇರಿಶಾಳಿಗೂ ತಿಂಡಿ ಬಡಿಸಿದಳು ವೇದ್ಯ. ವಾವ್ ವೇದ್ಯ, ಒಂದೇ ದಿನಕ್ಕೆ ಎಷ್ಟೊಂದು ಬದಲಾವಣೆ. ಯು ಆರ್ ರಿಯಲಿ ಸೂಪರ್ಬ್. ಗಂಡನನ್ನು ಸರಿಯಾಗೇ ಹೊಲಿಸ್ಕೊಂಡಿದೀಯ. ಕಣ್ಣು ಹೊಡೆದು ತುಂಟತನದಲ್ಲಿ ವೇದ್ಯಾಳಿಗಷ್ಟೇ ಕೇಳುವಂತೆ ಹೇಳಿದಳು ಇದಿಶಾ. ಮತ್ತೆ ನಾವಂದರೆ ಸುಮ್ಮನೆನಾ ಎಂದಳು ವೇದ್ಯ ತಾನೇನೂ ಕಡಿಮೆ ಇಲ್ಲವೆಂಬಂತೆ. ವೆರಿ ಸ್ಮಾರ್ಟ್. ಒಂದೇ ದಿನಕ್ಕೆ ನಿನ್ನ ಮಾತು ಕೇಳೋ ಹಾಗೆ ಮಾಡಿದೀಯ. ಯಾವಾಗಲೂ ಉಪ್ಪಂತಿರೋ ಈ ಉದ್ದಪ್ಪನಿಗೆ ನೀನೇ ಕರೆಕ್ಟ್. ಎಷ್ಟೋ ದಿನ ಆದಮೇಲೆ ಮಾವನ ಮುಖದಲ್ಲಿ ಸಂತೋಷದ ನಗು ನೋಡ್ತಿದ್ದೀನಿ ವೇದು, ಅದು ಹೀಗೆ ಇರೋ ಥರ ನೋಡ್ಕೊ ಎಂದಳು ಇದಿಶಾ. ವೇದ್ಯ ಸುಮ್ಮನೆ ನಕ್ಕಳು. ವೇದ್ಯ, ನೀನು ಕೂತ್ಕೋ ಮಗಳೇ, ನಿನ್ನ ಗಂಡನ ಜೊತೆ ಕೂತ್ಕೊಂಡು ತಿಂಡಿ ತಿನ್ನು ಎಂದರು ದಯಾನಂದ್. ಅವರ ಮಾತಿನಂತೆಯೇ ತಿಂಡಿಗೆ ಕುಳಿತಳು ವೇದ್ಯ. ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ಮುಗಿಸಿದರು. ಅಪ್ಪ, ನಾನು ಬರ್ತೀನಿ ಎಂದಳು ವೇದ್ಯ ತನ್ನ ಬ್ಯಾಗನ್ನು ಹೆಗಲಿಗೇರಿಸಿಕೊಂಡು.
ಇರಮ್ಮ ಸ್ವಲ್ಪ ಎಂದ ದಯಾನಂದ್ ತಮ್ಮ ಅಮ್ಮನತ್ತ ತಿರುಗಿ, ಅಮ್ಮ, ನಿನ್ನ ಮೊಮ್ಮಗನಿಗೆ ಹೇಳು, ರಾತ್ರಿಗೆ ವೇದ್ಯನ ಕರ್ಕೊಂಡು ಅವಳ ತವರು ಮನೆಗೆ ಹೋಗಬೇಕು ಅಂತ ಎಂದರು ದಯಾನಂದ್. ಇಂಡೈರೆಕ್ಟ್ ಆಗಿ ಮಗನಿಗೇ ಹೇಳಿದ್ದು ಅವರು. ಅದೆಲ್ಲ ಆಗೋದಿಲ್ಲ ಅಜ್ಜಿ, ಸುಮ್ಮನೆ ನನಗೆ ಹಿಂಸೆ ಮಾಡಬೇಡಿ ಎಂದನು ಮೋಕ್ಷ್ ಖಾರವಾಗಿ. ಹಿಂಸೆಯೆಲ್ಲ ಏನೂ ಇಲ್ಲ, ಇದು ಶಾಸ್ತ್ರ ಅಷ್ಟೇ. ಹೋಗಲೇಬೇಕು ಅಂತ ಹೇಳಮ್ಮ ಅವನಿಗೆ, ಮನೇಲೇ ಇದ್ದು ಅವನು ಏನೂ ಮಾಡಬೇಕಾಗಿಲ್ಲ. ದಯಾನಂದವರೂ ಕೂಡ ಅಷ್ಟೇ ಖಾರವಾಗಿ ಹೇಳಿದರು. ಅಜ್ಜಿ, ಅಂದರೆ ಏನು? ಇಂಡೈರೆಕ್ಟಾಗಿ ನಾನು ಕೆಲ್ಸಕ್ಕೆ ಬಾರ್ದವನು ಅಂತ ಹೇಳ್ತಿದ್ದಾರಾ ಅವರು? ನಾನೇನು ಅವರ ಹಂಗ್ನಲ್ಲಿ ಬದುಕ್ತಿಲ್ಲ ಅಂತ ಹೇಳಿ ಅವರಿಗೆ. ಕೋಪದಲ್ಲಿ ಅಲ್ಲೇ ಇದ್ದ ಹೂದಾನಿಯನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಿ ಹೇಳಿದನು ಮೋಕ್ಷ್. ಇದನ್ನೇ ನಾನು ಬೇಡ ಅನ್ನೋದು. ಯಾಕಿಷ್ಟು ಕೋಪ ಇವನಿಗೆ? ಏನು ಮಾಡಿದ್ದೀನಿ ಅಂತ ಇಷ್ಟು ಕೋಪ ಇವನಿಗೆ? ಯಾರ ಮೇಲೆ ಅವನ ಈ ಕೋಪ? ಅವರೂ ಕೋಪದಲ್ಲಿ ಕೇಳಿದರು. ಇನ್ನೂ ಬಿಟ್ಟರೆ ಯುದ್ಧನೇ ಆಗುತ್ತೆ ಎಂದುಕೊಂಡ ಸುಭದ್ರ, ದಯಾ, ನೀನು ಸುಮ್ಮನಿರು, ಅವನಿಗೆ ನಾನು ಹೇಳ್ತೀನಿ ಎಂದ ಸುಭದ್ರ ಮೊಮ್ಮಗನತ್ತ ತಿರುಗಿ, ಮೋಕ್ಷ್, ನೀನು ವೇದ್ಯನ ಕರ್ಕೊಂಡು ಕಾಲೇಜಿಗೆ ಹೋಗು ಎಂದವರೇ ವೇದ್ಯಾಳತ್ತ ತಿರುಗಿ, ವೇದ್ಯ, ಅವನನ್ನು ಇಲ್ಲಿಂದ ಕರ್ಕೊಂಡು ಹೋಗಮ್ಮ ಎಂದರು ಸುಭದ್ರ. ಮೋಕ್ಷ್ ದಾಪುಗಾಲಿಟ್ಟು ಹೊರಟನು. ಮೋಕ್ಷನನ್ನು ಹಿಂಬಾಲಿಸಿದಳು ವೇದ್ಯ. ಅವಳನ್ನು ಕಾಲೇಜಿನ ಮುಂದೆ ಇಳಿಸಿದ ಮೋಕ್ಷ್, ಈಗ ಹೇಳು ಎಂದನು. ಏನನ್ನ? ಏನೂ ಗೊತ್ತಿಲ್ಲದವಳಂತೆ ಕೇಳಿದಳು ವೇದ್ಯ. ನೀನು ಯಾಕೆ ನನ್ನನ್ನು ಮದುವೆ ಆದೆ ಅಂತ ನೆನಪಿಸುವಂತೆ ಹೇಳಿದನು ಮೋಕ್ಷ್. ನಂಗೀಗ ಹೇಳಬೇಕು ಅನ್ನಿಸ್ತಿಲ್ಲ ಎಂದಳು ವೇದ್ಯ ನಿರ್ಲಕ್ಷ್ಯದಿಂದ. ಏನು, ನನ್ನ ಜೊತೆ ಆಟ ಆಡ್ತಿದೀಯಾ? ಮೋಕ್ಷನ ಧ್ವನಿ ಕೋಪದಲ್ಲಿ ನಡುಗಿತು. ಆಟ? ನಾನು ಯಾಕೆ ಆಟ ಆಡಲಿ ಎಂದಳು ವೇದ್ಯ. ಹಾಗಾದರೆ ಬೆಳಗ್ಗೆ ಮನೆಯಿಂದ ಹೊರಡುವಾಗ ಡ್ರಾಪ್ ಮಾಡಿದ್ರೆ ಹೇಳ್ತೀನಿ ಅಂದೆ ಮಗುವಿನಂತೆ ಕೇಳಿದನು ಮೋಕ್ಷ್. ಇವಾಗ ಹೇಳಬೇಕು ಅನ್ನಿಸ್ತಿಲ್ಲ ಎಂದಳು ವೇದ್ಯ ಅದೇ ನಿರ್ಲಕ್ಷ್ಯದಿಂದ. ಯು ಡ್ಯಾಮಿಟ್ ಎಂದನು ಮೋಕ್ಷ್ ಕೋಪದಲ್ಲಿ. ಮುಂದೆ ಹೊರಟವಳೇ ಹಿಂದಕ್ಕೆ ತಿರುಗಿ ಅವನನ್ನೇ ನೋಡುತ್ತಾ, ಸಂಜೆಗೆ ಬಂದು ನನ್ನನ್ನು ಪಿಕಪ್ ಮಾಡಿ ನಮ್ಮಪ್ಪನ ಮನೆಗೆ ಕರೆದುಕೊಂಡು ಹೋದರೆ ಆವಾಗ ಹೇಳ್ತೀನಿ ಎಂದಳು ವೇದ್ಯ ಚಾಯ್ಸ್ ಕೊಡುವವಳಂತೆ. ಯು ಬ್ಲಡಿ, ಅವನು ಕೋಪದಲ್ಲಿ ಕೂಗಿದ. ನಗುತ್ತಾ ಬಾಯ್ ಎಂದು ಹೇಳಿ ಹೋಗುವವಳ ಹಿಂದೆಯೇ ನಡೆದು ಅವಳ ಕೈ ಹಿಡಿದು ಎಳೆದನು ಮೋಕ್ಷ್. ಗಾಬರಿಯಿಂದ ಅವನತ್ತ ನೋಡಿದಳು ವೇದ್ಯ. ಮುಂದೇನಾಗಲಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ವಿಡಿಯೋ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ.